ಮೂಡ ಪ್ರಕರಣ ಇವತ್ತು ಲೋಕಾಯುಕ್ತ ಬಿ ರಿಪೋರ್ಟ್ ತಕರಾರು ಅರ್ಜಿ ಆದೇಶ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಆದೇಶ ಹೊರಡಿಸಲಾಗುತ್ತೆ. ಇಡಿ ಅಧಿಕಾರಿಗಳು ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂತ ಅರ್ಜಿ ಇಂದಿಗೆ ಆದೇಶವನ್ನ ನೀಡಲಾಗಿತ್ತು. ಇಡಿ ವಿಚಾರಣೆಯನ್ನು ಮುಂದೂಡಿದರು ನ್ಯಾಯಾಧೀಶರು. ಇವತ್ತು ಕೋರ್ಟ್ನಲ್ಲಿ ಹೊರಬೀಳುತ್ತೆ ಮಹತ್ವದ ಆದೇಶ. ಸಿಎಂ ಸಿದ್ದರಾಮಯ್ಯಗೆ ಕಂಟಕವಾಗುತ್ತೆ ಇಡಿ ಅಧಿಕಾರಿಗಳ ಸಾಕ್ಷ್ಯ ಅನ್ನೋದೊಂದು ಪ್ರಶ್ನೆ ಇದೆ. ನೋಡಿ, ಈ ಪ್ರಕರಣ ರಾಜಕೀಯವಾಗಿ ರಾಜ್ಯದಲ್ಲಿ ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟಾಕಿದ್ದು ಸಂಚಲನಕ್ಕೆ ಕಾರಣವಾಗಿದ್ದಂಥ ಪ್ರಕರಣ. ಈಗ ಆಲ್ರೆಡಿ ತನಿಖೆಯನ್ನು ನಡೆಸಲಾಗಿದೆ. ಇನ್ನೊಂದು ಕಡೆಯಲ್ಲಿ ಇಡಿ ಅಧಿಕಾರಿಗಳು ಸಾಕ್ಷ್ಯವನ್ನು ಕಲೆ ಹಾಕಲಾಗಿದೆ. ಸೊ ಇದೆಲ್ಲದರ ಬಗ್ಗೆ ಒಂದು ಮಹತ್ವದ ಆದೇಶ ಇವತ್ತು ಹೊರಬೀಳುತ್ತೆ. ಯಾವ ರೀತಿಯಾದಂಥ ಆದೇಶ ಅದಾಗಿರುತ್ತೆ? ಸಿಎಂಗೆ ಏನಾದರೂ ತಲೆನೋವು ತರುವಂಥ ಆದೇಶವೋ ಏನು ಎತ್ತ ಕಂಟಕವಾಗಬಹುದಾ ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಮಹತ್ವದ ಆದೇಶ ಹೊರಬೀಳಲಿದೆ ಇವತ್ತು ಕೋರ್ಟ್ನ ಮುಖಾಂತರವಾಗಿ. ಇಂದಿಗೆ ಇಡಿ ವಿಚಾರಣೆಯನ್ನು ಮುಂದೂಡಿದ್ರು ನ್ಯಾಯಾಧೀಶರು. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಏನು ತೀರ್ಪು ಪ್ರಕಟ ಆಗುತ್ತೆ, ಏನು ಆದೇಶವನ್ನು ಹೊರಡಿಸಲಾಗುತ್ತೆ ಅನ್ನೋದ್ರ ಮೇಲೆ ಈ ಕೇಸು ಮತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಯಾವ ರೀತಿಯಾದಂಥ ಸಂಕಟ ಮತ್ತು ಕಂಟಕ ಎರಡೂ ಎದುರಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಇಡಿ ಈ ವಿಚಾರವನ್ನು ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಕಲೆ ಹಾಕಬೇಕು, ತನಿಖೆ ಸೂಕ್ತ ರೀತಿಯಲ್ಲಿ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ಇದೆ. ಇದೆಲ್ಲದರ ಬೆನ್ನಲ್ಲೇ ಸ್ನೇಹಮಯಿ ಕೃಷ್ಣ ಕೂಡ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ತನಿಖೆ ಸೂಕ್ತವಾಗಿ ನಡೆದಿಲ್ಲ, ಇದರಲ್ಲಿ ಪಾರದರ್ಶಕ ಅನ್ನೋದು ಇಲ್ಲ, ಹಾಗೆ ಹೀಗೆ ಅಂತ. ಹಾಗಾಗಿ ಇವತ್ತಿನ ಕೋರ್ಟ್ನ ತೀರ್ಪಿನತ್ತ ಇದೀಗ ಎಲ್ಲರ ಚಿತ್ತವೂ ಕೂಡ ಇದೆ. ಕೋರ್ಟ್ನಿಂದ ಯಾವ ಆದೇಶ ಬರಬಹುದು ಅನ್ನುವಂಥ ಪ್ರಶ್ನೆ ಇದೆ.